ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಜಮಾ ಕುರಿತು ಅಂಡ್ ಹಾಗೇನು ಸಹ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಆದ್ರೆ ಬಂದಿರುವಂಥದ್ದು. ಸೊ ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಏನು ಜಮಾ ಆಗಬೇಕು ಅದರಲ್ಲಿ ಒಂದಿಷ್ಟು ರೂಲ್ಸ್ ಆದ್ರೆ ಇರುವಂಥದ್ದು, ಒಂದಿಷ್ಟು ದೊಡ್ಡ ಬದಲಾವಣೆ ಇರುವಂಥದ್ದು. ಈಗ ನಿಮಗೆ ಮೇ ತಿಂಗಳಲ್ಲಿ ಬಂದ್ಬಿಟ್ಟು 2000 ಹಣ 30ನೇ ಕಂತಿನ ಹಣ ಏನು ಬರ್ತಿದೆ, ಬಟ್ ನಿಮಗೆ ಮುಂದಿನ ತಿಂಗಳಲ್ಲಿ 31ನೇ ಕಂತಿನ ಹಣ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಬದಲಾವಣೆಗಳಾದ್ರೆ ಆಗುತ್ತೆ. ಏನೆಲ್ಲ ಬದಲಾವಣೆ ಆಗುತ್ತೆ, ಅದರಿಂದ ನಿಮಗೇನು ಎಫೆಕ್ಟ್ ಆಗುತ್ತೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊದಲಿಗೆ 30ನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ ಅನ್ನ ಕೊಡ್ತೀನಿ. ನೋಡಿ, 30ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ. ಜೊತೆಗೆ ಈಗಾಗಲೇ 40 to 50% ಆಫ್ ದಿ ಫಲಾನುಭವಿಗಳಿಗೆ ಅರ್ಹರಿರುವಂತಹ ಎಲ್ರಿಗೂ ಸಹ ಒಂದು 30ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಹಂತವಾಗಿ ಪ್ರತಿನಿತ್ಯನೂ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ. ನಿಮ್ಗೇನಾದ್ರೂ 30ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಜಾಸ್ತಿ ಏನು ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದರ ಒಂದು ಪ್ರೋಸೆಸ್ ಶುರುವಾಗಿ ಕೇವಲ 5 ದಿನ ಅಷ್ಟೇ ಆಗಿರುವಂತದ್ದು. ಇನ್ನೂ ಸಾಕಷ್ಟು ದಿನಗಳ ಕಾಲ ಟೈಮ್ ಇದೆ. ಒಂದು 15 to 20 ಡೇಸ್ ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ಎಲ್ರಿಗೂ ಒಂದೇ ಸರಿ ಹಣ ಬಿಡುಗಡೆ ಮಾಡಿದ್ದಾರೆ. DBT ಮುಖಾಂತರ ಪ್ರತಿನಿತ್ಯನೂ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ. ನಿಮ್ಗೂ ಸಹ ಬರುತ್ತೆ, ಓಕೆನಾ? ಇದರ ಒಂದು ಪ್ರೋಸೆಸ್ ಆದ್ರೆ ಸ್ಟಾಪ್ ಆಗಿಲ್ಲ. 30ನೇ ಕಂತಿನ ಹಣ ಈಗಾಗಲೇ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರದ ಕಡೆಯಿಂದ DBT ಮುಖಾಂತರ 2,000 ನಿಮ್ಮ ಬ್ಯಾಂಕ್ ಖಾತೆಗೆ ಬರ್ತಿದೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಕೇವಲ 2,000 ಹಣ ಮಾತ್ರ ಜಮಾ ಮಾಡ್ತಿದ್ದಾರೆ, 4,000 ಹಣ ಆದ್ರೆ ಜಮಾ ಮಾಡ್ತಿಲ್ಲ, ಓಕೆನಾ? ಇದು 30ನೇ ಕಂತಿನ ಹಣ ಜಮಾ ಕುರಿತು ಇರುವಂತಹ ಅಪ್ಡೇಟು. ಈಗ 30ನೇ ಕಂತಿನ ಹಣ ಏನೋ ಸರ್ಕಾರದ ಕಡೆಯಿಂದ ಈಸಿಯಾಗಿ ಬಿಡುಗಡೆ ಮಾಡಿದ್ರೆ, ಬಟ್ 31ನೇ ಕಂತಿನ ಹಣ ಜಮಾ ಮಾಡೋದಕ್ಕಿಂತ ಮುಂಚೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಯೋಜನೆಯಾದ ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಒಂದು ಯೋಜನೆಯಲ್ಲಿ ಒಂದಿಷ್ಟು ಚೇಂಜಸ್ ಅನ್ನ ಆದ್ರೆ ಸರ್ಕಾರ ತರ್ತಿರುವಂತದ್ದು, ಒಂದಿಷ್ಟು ಚೇಂಜಸ್ ಅನ್ನ ಆದ್ರೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಸರ್ಕಾರದ ಕಡೆಯಿಂದ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಏನ್ ಜಮಾ ಮಾಡ್ತಿದ್ವಿ, ಇದು ಬಂದ್ಬಿಟ್ಟು ಈಗಾಗಲೇ ಇಲ್ಲಿ ಕೆಲವೊಬ್ರು ಮೃತಪಟ್ಟಿರ್ತಾರೆ. ಮೃತಪಟ್ಟಿರೋರಂತರ ಬ್ಯಾಂಕ್ ಖಾತೆಗೂ 2,000 ಹಣ ಆದ್ರೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೇನು ಅಂತ ಅಂದ್ರೆ, ಒಂದೇ ಮನೆಯಲ್ಲಿ ಇಬ್ಬರು ಇಲ್ಲ ಅಂತಂದ್ರೆ ಇನ್ನೂ ಜಾಸ್ತಿ ಮಹಿಳೆಯರಿಗೆ 2,000 ಹಣ ಆದ್ರೆ ಜಮಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿನೂ ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೂ 2,000 ಹಣ ಆದ್ರೆ ಜಮಾ ಆಗ್ತಿದೆ. ಈಗ ಬಂದ್ಬಿಟ್ಟು ಸುಮಾರು ಕೋಟಿ ಹಣ ಆದ್ರೆ ಈ ರೀತಿ ಆಗ್ತಿರುವಂತದ್ದು. ಸರ್ಕಾರಕ್ಕೆ ಇದೊಂದು ರೀತಿಯ ಲಾಸ್ ಆಗ್ತಿದೆ. ಇದೆಲ್ಲಾನು ಸಹ ನಾವು ಚೇಂಜಸ್ ಅನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ಕೆಲವೊಬ್ರು ಮೃತಪಟ್ಟಿರ್ತಾರೆ, ಅವರನ್ನ ಅದರ ಒಂದು ಲಿಸ್ಟ್ ಇಂದ ತೆಗೆದಿರೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ 2,000 ಜಮಾ ಆಗ್ತಾನೆ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅಲ್ವಾ, ಒಂದು ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೂ ಸಹ ಹಣ ಜಮಾ ಆಗ್ತಿದೆ. ಅಂಡ್ ಒಂದೇ ಮನೆಯಲ್ಲಿ ಅತ್ತೆ ಅಕೌಂಟ್ಗೂ ಹೋಗ್ತಿದೆ, ಸೊಸೆ ಅಕೌಂಟ್ಗೂ 2,000 ಆದ್ರೆ ಹೋಗ್ತಿದೆ. ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಿರುವಂತದ್ದು. ಸೊ ಹಾಗಾಗಿ ಇವರು ನೆಕ್ಸ್ಟ್ ಸ್ಟೆಪ್ ಏನ್ ತಗೋತಿದ್ದಾರೆ ಅಂತ ಅಂದ್ರೆ, ಬಯೋಮೆಟ್ರಿಕ್ ಅನ್ನುವಂಥದ್ದನ್ನ ತರ್ತಾರೆ. ಸೊ ಈ ಒಂದು ಬಯೋಮೆಟ್ರಿಕ್ ತಂದಾಗ ಏನು ಅಂತ ಅಂದ್ರೆ, ಈಗ ಬಯೋಮೆಟ್ರಿಕ್ ಅಂತ ಅಂದ್ರೆ ಸಿಂಪಲ್ ಆಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಸ್ಗೆ ಅವಾಗ ಹೋಗಿ ಒಂದು ಫೇಸ್ ವೆರಿಫಿಕೇಶನ್ ಮಾಡ್ತೀರಾ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಫಿಂಗರ್ಸ್ ಅನ್ನ ಕೊಟ್ಬಿಟ್ಟು ಅಲ್ಲಿ ತಂಬೆಲ್ಲನ್ನು ಕೊಟ್ಬಿಟ್ಟು ಬರ್ತೀರಲ್ವಾ, ಅದೇ ರೀತಿಯಾಗಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ತರ್ತಾರೆ. ನೀವೆಲ್ಲಾದ್ರೆ ಅಪ್ಲೈ ಮಾಡಿದ್ರೆ ಕರ್ನಾಟಕ ಒನ್ ಗ್ರಾಮ ಒನ್ ಅಂತ ಏನಿರುತ್ತೆ, ಸೊ ಆ ಒಂದು ಕೇಂದ್ರಗಳಲ್ಲಿ ಹೋಗಿ ನೀವು ನಿಮ್ಮ ಒಂದು ಹೆಸರು ಹೇಳಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆದು ನಿಮ್ಮ ಆಗ ಅರ್ಜಿ ಹಾಕಿದಾಗ ಏನು ಅಪ್ಲಿಕೇಶನ್ ಇರುತ್ತೆ ಅದನ್ನ ತಗೊಂಡೋಗಿ ಬಯೋಮೆಟ್ರಿಕ್ ಆದ್ರೆ ಮಾಡಿಸ್ಬೇಕಾಗುತ್ತೆ. ಬಯೋಮೆಟ್ರಿಕ್ ಏನಕ್ಕೆ ಮಾಡಿಸ್ತಾರೆ ಅಂತ ಅಂದ್ರೆ, ಸೊ ಬಯೋಮೆಟ್ರಿಕ್ ಮಾಡಿಸಿದ್ರು ಅಂತ ಅಂದ್ರೆ ಇವರು ಪ್ರೆಸೆಂಟ್ ಇದ್ದಾರೆ, ಇವರಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಆದ್ರೆ ಬರಬೇಕು ಅಂತ ಗೊತ್ತಾಗುತ್ತೆ. ಸೊ ಯಾರಾದ್ರೂ ಬಯೋಮೆಟ್ರಿಕ್ ಮಾಡಿಸೋದಿಲ್ವೋ, ಯಾರಾದ್ರೂ ಮೃತಪಟ್ಟಿರ್ತಾರೋ ಅಂತಹವ್ರನ್ನೆಲ್ಲ ಏನ್ ಮಾಡ್ಬೋದು ಅಂತಂದ್ರೆ, ಅವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಹಾಕ್ಬೋದು. ಆಗ ಸರ್ಕಾರಕ್ಕೂ ಹಣ ಉಳಿಯುತ್ತೆ, ಉಳಿದಿರುವಂತಹ ಎಲ್ಲಾ ಫಲಾನುಭವಿಗಳಿಗೂ ಮೋಸ ಆಗದೆ 2,000 ಹಣ ಆದ್ರೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳಿಕೆ ಆದ್ರೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ನಿಮ್ಗೆ 31ನೇ ಕಂತಿನ ಹಣ ಮುಂದಿನ 2,000 ಏನ್ ಜಮಾ ಮಾಡಬೇಕು, ಆ ಒಂದು 2,000 ಜಮಾ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಎಲ್ಲ ಡಿಸ್ಕಷನ್ಸ್ ನಡೀತಿರೋದ್ರಿಂದ 31ನೇ ಕಂತಿನ ಹಣ ಜಮಾ ಆಗುವಂತದ್ದು ಸ್ವಲ್ಪ ಡಿಲೇ ಆದ್ರೆ ಆಗುತ್ತೆ. ಬಟ್ ಸದ್ಯಕ್ಕೆ 30ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಯಾವುದೇ ತರದ ಒಂದು ಡಿಲೇ ಆದ್ರೆ ಇಲ್ಲ. ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈಗ ಬರ್ತಾನೆ ಇದೆ, ಪ್ರತಿನಿತ್ಯನೂ ಬರ್ತಾ ಇದೆ. ಇವತ್ತು ಒಂದಿಷ್ಟು ಫಲಾನುಭವಿಗಳಿಗೆ ಆದ್ರೆ ಬಂದಿದೆ. ಸೊ ಈಗ ನೆಕ್ಸ್ಟ್ ಬಯೋಮೆಟ್ರಿಕ್ ಅನ್ನುವಂಥದ್ದು ಯಾವಾಗ ಮಾಡಿಸ್ಬೇಕು, ಎಷ್ಟು ದಿನಗಳ ಒಳಗಡೆ ಮಾಡಿಸ್ಬೇಕು, ಏನೆಲ್ಲ ದಾಖಲಾತಿಗಳನ್ನು ತಗೊಂಡು ಹೋಗ್ಬೇಕು, ಎಲ್ಲಿ ಮಾಡಿಸ್ಬೇಕು ಏನು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿ ಗೈಡ್ಲೈನ್ಸ್ ಅನ್ನ ಕೊಡ್ತಾರೆ. ಆ ಕ್ಲಿಯರ್ ಆಗಿ ಗೈಡ್ಲೈನ್ಸ್ ಕೊಟ್ಟಿದ್ದ ಆದ್ಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಅದುವರೆಗೂ ಯಾರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಆಗ್ತಿಲ್ಲ. ಜಸ್ಟ್ ಸರ್ಕಾರ ಹೇಳ್ತಿರುವಂತದ್ದು, ಮೃತಪಟ್ಟಿರೋರ ಬ್ಯಾಂಕ್ ಖಾತೆಗೂ 2,000 ಹಣ ಹೋಗ್ತಿದೆ, ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಬ್ಯಾಂಕ್ ಅಕೌಂಟ್ಗೂ ಹೋಗ್ತಿದೆ, ಟ್ಯಾಕ್ಸ್ ಪೇಯರ್ಸ್ ಅಕೌಂಟ್ಗೂ ಹೋಗ್ತಿದೆ. ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ನೋಡಿ, ಇದರ ಬಗ್ಗೆ ಈಗ ಈ ಒಂದು ಸ್ಟೇಟ್ಮೆಂಟ್ಸ್ ಎಲ್ಲ ಏನ್ ಆಚೆ ಬಂತು, ಈ ಆಚೆ ಬಂದಿದ್ದಾದ್ಮೇಲೆ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಒಂದಿಷ್ಟು ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಇಲ್ಲ, ಇಲ್ಲಿ ಯಾವುದೇ ತರದ ಏನು ಮೋಸ
ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತಿದ್ದಾರೆ. ಜೊತೆಗೆ ಜನರ ಅಭಿಪ್ರಾಯ ಏನಿದೆ ಅಂತ ಅಂದ್ರೆ ಕೆಲವೊಬ್ರು ಹೇಳ್ತಿದ್ದಾರೆ ಅದ್ ನಮ್ಮ ಅತ್ತೆಯವರು ಸಪರೇಟ್ ಇದ್ದಾರೆ, ನಾವು ಸಪರೇಟ್ ಇದೀವಿ, ನಮಗೂ 2,000 ಹಣ ಬಂದ್ರೆ ಹೆಲ್ಪ್ ಆಗುತ್ತೆ, ನಮಗೂ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಸರ್ಕಾರ ಎಲ್ಲರ ಒಂದು ಒಪಿನಿಯನ್ಸ್ ತಗೊಂಡು ಮುಂದೆ ಯಾವ ರೀತಿ ನಿರ್ಧಾರ ತಗೊಳುತ್ತೆ ಏನೋ ಅಂತ ಹೇಳಿ ಪ್ರತಿಯೊಬ್ಬರು ವೆಯ್ಟ್ ಮಾಡಿ ನೋಡ್ಲೇಬೇಕಾಗುತ್ತೆ. ಸದ್ಯಕ್ಕೆ ಯಾರು ಭಯ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ 30ನೇ ಕಂತಿನ ಹಣ ಈ ಒಂದು ತಿಂಗಳಲ್ಲಿ ನೆಕ್ಸ್ಟ್ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ಎಲ್ರಿಗೂ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ 31ನೇ ಕಂತಿನ ಹಣ ಏನ್ ಬರಬೇಕು ಅದು ಸ್ವಲ್ಪ ಡಿಲೇ ಆಗುತ್ತೆ. ಇದೆಲ್ಲ ಆಗಿದಾದ್ಮೇಲೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ನೋಡ್ಕೊಂಡು ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ಸರ್ಕಾರ ತಗೊಂಡಿರುವಂತಹ ಕ್ರಮ ಏನಿದೆ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.